ಟಿವಿ9ನ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಶುಭಶ್ರೀ ಜೈನ್. ವರಗಳನ್ನ ಕರುಣಿಸೋ ವರಮಹಾಲಕ್ಷ್ಮಿ ಹಬ್ಬದಂದು ಪಾಲಿಸಬೇಕಾದ ನಿಯಮಗಳೇನು? ಯಾವ ಯಾವ ಪದಾರ್ಥಗಳಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿದೆ? ಯಾವ ಸಮಯದಲ್ಲಿ ಕಳಶವನ್ನ ಪ್ರತಿಷ್ಠಾಪಿಸಬೇಕು? ಲಕ್ಷ್ಮಿ ಹಬ್ಬದಂದು ಯಾವ ನೈವೇದ್ಯವನ್ನ ಮಾಡಬೇಕು? ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು? ಮಹಿಮೆ ಏನು? ಫಲಗಳೇನು? ಇದೇ ಈ ಹೊತ್ತಿನ ವಿಶೇಷ. ವರಮಹಾಲಕ್ಷ್ಮಿ ಹಬ್ಬ ಆಚರಣೆಗಳೇನು? ನಿಯಮಗಳೇನು? ಶಾಸ್ತ್ರಗಳ ಪ್ರಕಾರ, ಪುರಾಣಗಳ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬವು ದಾರಿದ್ರ್ಯವನ್ನ ಕಳೆದು ಇಚ್ಛೆಗಳನ್ನ ಈಡೇರಿಸುವ ಹಬ್ಬ, ಸಂಪತ್ತನ್ನ ವೃದ್ಧಿಸುವ ಹಬ್ಬ. ಇದು ಮಹಿಳೆಯರ ಅಚ್ಚುಮೆಚ್ಚಿನ ಹಬ್ಬ. ಇನ್ನು ಈ ಹಬ್ಬವನ್ನ ವಿಧಿವತ್ತಾಗಿ ಆಚರಿಸೋದು ಹೇಗೆ? ಪಾಲಿಸಬೇಕಾದ ನಿಯಮಗಳು ಏನೆಂಬ ಸಂಗತಿಗಳನ್ನ ವಿವರವಾಗಿ ತಿಳಿಸಿಕೊಡುವುದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಖ್ಯಾತ ಆಧ್ಯಾತ್ಮ ಚಿಂತಕರು ಹಾಗೂ ವಿದ್ವಾಂಸರಾದ ದೈವಜ್ಞ ಡಾಕ್ಟರ್ ಸೋಮಯಾಜಿಯವರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಗಳೇ, ಇದರ ಐತಿಹ್ಯದ ಬಗ್ಗೆ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿತಶೇಖರ ಭಾರತೀಂ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ಕನ್ನಡ ಕುಲಕೋಟಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ಈ ವರ್ಷದ ವರಮಹಾಲಕ್ಷ್ಮಿ ವ್ರತದ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ದೈವಂತಹ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಚತುರ್ಭುಜೆ ಚಂದ್ರಕಲಾಪತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ. ಹರಿ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ. ತಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಶುಭಕಾಮನೆಗಳು. ಹೆಸರು ಹೇಳೋ ಹಾಗೆ ಇದು ಮಹಾಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ. ನಮ್ಮ ಪದ್ಧತಿಯಲ್ಲಿ, ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ ಲಕ್ಷ್ಮೀ ಆರಾಧನೆಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಂತಹ ಒಂದು ಸಂಸ್ಕಾರ ಭಾರತೀಯರದ್ದು. ಒಂದು ಕಡೆಯಲ್ಲಿ ಹೇಳ್ತಾರೆ, ದಾರಿದ್ರ್ಯ ಮೇಘ ಗುಣರಾಶಿಹೀನಂ. ಬಡತನ ಅಂತಕ್ಕಂಥದ್ದು, ದಾರಿದ್ರ್ಯ ಅಂತಕ್ಕಂಥದ್ದು ಅವನು ಎಂಥ ದೊಡ್ಡ ವಿದ್ವಾಂಸನಾಗಿರಲಿ, ಎಂಥ ಗುಣವಂತನಾಗಿರಲಿ, ಅದೇನೂ ಇಲ್ಲದೇ ಇರೋಕ್ಕೆ ಸಮಾನ ಬಡತನ ಅಂತಕ್ಕಂಥದ್ದು ಅಂತ. ಇನ್ನೂ ಒಂದು ಕಡೆಯಲ್ಲಿ ಹೇಳ್ತಾರೆ, ಸರ್ವೇ ಜನಾ ಕಾಂಚನಮಾಶ್ರಯಂತಿ. ಎಲ್ಲರೂ ಕೂಡ ಆಶ್ರಯ ಮಾಡ್ತಕ್ಕಂಥದ್ದು ಯಾರಪ್ಪ? ಕಾಂಚನ ಅಂದರೆ ಹಣ, ಸಂಪತ್ತು ಅಂತ. ಆ ಸಂಪತ್ತಿಗೆ, ಸ್ಥಿತಿಗೆ, ಭಾಗ್ಯಕ್ಕೆ ಕಾರಣೀಭೂತಲಾದಂತಹ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನು ಕುರಿತು ಪೂಜೆ ಮಾಡೋದಕ್ಕೆ ನಮ್ಮ ಭಾರತೀಯ ಪದ್ಧತಿಯಲ್ಲಿ ವರ್ಷದಲ್ಲಿ 4-6 ದಿವಸಗಳನ್ನು ವಿಶೇಷವಾಗಿ ಗುರುತಿಸಿದೆ. ಅದರಲ್ಲೂ ಕೂಡ ನಮ್ಮಲ್ಲಿ ಪ್ರತಿ ವಾರ ನಡ್ತಕ್ಕಂತಹ ಪದ್ಧತಿಗಳುಂಟು. ಕೆಲವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಪ್ರತಿ ದಿವಸ ಒಂದು ಲಕ್ಷ್ಮೀ ಪೂಜೆ, ಪ್ರತಿ ಶುಕ್ರವಾರ ಪೂಜೆ ಮಾಡ್ತಕ್ಕಂಥ ಪದ್ಧತಿಗಳನ್ನು ನಾವು ನೋಡ್ಬೋದು. ಆದರೆ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ 4-6 ದಿವಸಗಳ ಪೈಕಿ ಭಾಳ ಪ್ರಮುಖವಾದಂಥದ್ದು ಅಂದರೆ ಈಗ ಇರತಕ್ಕಂತಹ ವರಮಹಾಲಕ್ಷ್ಮಿ ವ್ರತ. ಈ ವ್ರತದ ಒಂದು ಸಂಕ್ಷಿಪ್ತವಾದ ಪದ್ಧತಿ ಏನಪ್ಪ? ಮೊಟ್ಟ ಮೊದಲನೇದಾಗಿ ಇದು ಯಾವತ್ತು ಅಂತಕ್ಕಂಥ ಒಂದು ದೊಡ್ಡದಾದಂಥ ಪ್ರಶ್ನೆ. ಚಾಂದ್ರಮಾನ ರೀತಿಯ ಶ್ರಾವಣ ಮಾಸದ 2ನೇ ಶುಕ್ರವಾರ ಅಷ್ಟೇ ಅದಕ್ಕೆ ಆಧಾರ. ಇನ್ಯಾವ ಆಧಾರವೂ ಬೇಕಾಗಿಲ್ಲ. ಈ ಶ್ರಾವಣ ಮಾಸದ 2ನೇ ಶುಕ್ರವಾರವಾಗಿರಬೇಕು. ಆ ದಿವಸ ಈ ಹಬ್ಬಕ್ಕೆ ಅತ್ಯಂತ ಪ್ರಶಸ್ತವಾದಂಥದ್ದು. ಅದು ಒಂದು ಸ್ಪಷ್ಟವಾದಂತಹ ಒಂದು ಪದ್ಧತಿ, ಪರಂಪರೆಯಲ್ಲಿ ಹೇಳಿಬಿಟ್ಟಿದ್ದಾರೆ. ಶ್ರಾವಣ ಮಾಸದ 2ನೇ ಶುಕ್ರವಾರ. ಶ್ರಾವಣ ಮಾಸದ ಎಲ್ಲ ಶುಕ್ರವಾರಗಳನ್ನು ಕೂಡ ನಮ್ಮಲ್ಲಿ ಸಂಪತ್ ಶುಕ್ರವಾರ ಅಂತ ಕರಿತೀವಿ. ಸಂಪತ್ತಿಗೆ ಅಧಿದೇವತೆ ಅಂತ ಲಕ್ಷ್ಮಿಯನ್ನು ಕುರಿತು ಆರಾಧನೆ ಮಾಡ್ತಕ್ಕಂತಹ ಸಂಪತ್ ಶುಕ್ರವಾರವಾದರೂ ಕೂಡ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ 2ನೇ ಶುಕ್ರವಾರ ಏನಿದೆ ಅದು ಬಹಳ ಮಹತ್ವವನ್ನು ಪಡ್ಕೊಂಡು ದೇಶಾದ್ಯಂತ, ದೇಶದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಭಾರತದ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಮನೆಗಳಲ್ಲಿ
ಆ ಲಕ್ಷ್ಮಿಯನ್ನು, ಜಗದೀಶ್ವರಿಯನ್ನು, ಜಗನ್ಮಾತೆಯನ್ನು ಕುರಿತು ವಿಶೇಷವಾಗಿ ಪೂಜೆ ಅಥವಾ ವ್ರತ ಮತ್ತು ಪೂಜೆ ಎರಡು ರೀತಿಯ ಒಂದು ಪದ್ಧತಿಯಲ್ಲಿ ಆ ಲಕ್ಷ್ಮಿನ ಸ್ತುತಿಸಿ ಅವಳ ಅನುಗ್ರಹವನ್ನು ಬೇಡ್ತಕ್ಕಂಥದ್ದು. ಈ ಒಂದು ಪದ್ಧತಿ ಭಾಳ ಹಿಂದಿನಿಂದಲೂ ಕೂಡ ವೇದ ಪುರಾಣಗಳ ಕಾಲದಿಂದಲೂ ಕೂಡ ನಡೆದು ಬಂದಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಮಾಧ್ಯಮದವರ ಒಂದು ಪ್ರಯತ್ನದ ಫಲವಾಗಿ ಬಹುತೇಕ ಮನೆಗಳಲ್ಲಿ ಇದರ ಆಚರಣೆ ಪ್ರಾರಂಭವಾಗಿದೆ. ಮುಂಚೆ ಕೆಲವು ಮನೆಗಳಲ್ಲಿ ಇದರ ಆಚರಣೆ ಇರ್ತಿತ್ತು. ಇದರಲ್ಲಿ ಎರಡು ಥರವಾದ ಒಂದು ವಿಧಾನ. ಒಂದು ವ್ರತ ಅಂಥೇಳಿ, ಅಂದರೆ ಸಾಕಷ್ಟು ನಿಯಮಗಳನ್ನು ತಗೊಂಡು ನಿಯಮದ ರೀತಿಯ ಮಾಡ್ತಕ್ಕಂಥ ಒಂದು ರೀತಿಯ ವ್ರತ. ಆದರೆ ಇನ್ನೊಂದು ಪೂಜೆ, ಸಂಕ್ಷಿಪ್ತವಾದಂಥ ಮಹಾಲಕ್ಷ್ಮಿಯ ಪೂಜೆ. ಈ ಎರಡಕ್ಕೂ ಕೂಡ ನಮ್ಮ ಪೂರ್ವಿಕರು ಸಂಪ್ರದಾಯ, ಶಾಸ್ತ್ರ, ಪದ್ಧತಿ, ಪರಂಪರೆಯಲ್ಲಿ ವಿಶೇಷವಾದ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಈ ಪೂಜೆ 21ನೇ ತಾರೀಕಿಗ ಅಥವಾ 28ಕ್ಕ? ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂತಂದೆ, ಅಂದರೆ ಈಗ ನಾಳೆ ಬರ್ತಕ್ಕಂಥ 21ಕ್ಕೆ ಪಕ್ಕ ಶಾಸ್ತ್ರದಲ್ಲಿ ಇರ್ತಕ್ಕಂಥ ರೀತಿಯ. ಅವರವ್ರ ಕಪೋಲ ಕಲ್ಪಿತವಾಗಿ ಏನೇನೋ ಕತೆ ಹೇಳ್ತಾರೆ. ಅವತ್ತು ಹುಣ್ಣಿಮೆ ಇರಲಿಲ್ಲ, ಇವತ್ತು ಅಮಾವಾಸ್ಯೆ ಇರಲಿಲ್ಲ, ಹಂಗಾಯಿತು ಹಿಂಗಾಯಿತು, ಅಲ್ಲೆಲ್ಲೋ ಗ್ರಹಣ ಬಂತು, ಇಲ್ಲೆಲ್ಲೋ ಭೂಕಂಪ ಆಯಿತು. ಇದೆಲ್ಲ ಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧ ಇದ್ದದ್ದಲ್ಲ. ಅದರಿಂದ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದ್ದಿಲ್ಲ. 21ನೇ ತಾರೀಕು ಮಾಡ್ತಕ್ಕಂಥದ್ದೇ ಸೂಕ್ತವಾದಂಥದ್ದು, ಸರಿಯಾದಂಥದ್ದು. ಶಾಸ್ತ್ರರೀತ್ಯ, ಸಂಪ್ರದಾಯ ರೀತಿಯ, ಪದ್ಧತಿ ರೀತಿಯ, ಪರಂಪರೆ ರೀತಿಯ ಅವತ್ತೇನೆ ಅದಕ್ಕೆ ಸ್ಪಷ್ಟತೆ. ಇದರ ಆಚರಣೆಯ ವಿಧಾನ ಅಂತ ಬಂದಾಗ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ಅದ್ಭುತ ಪರಂಪರೆ ಹೊಂದಿರತಕ್ಕಂತಹ ದೇಶ ಇದು. ಹಲವಾರು ಭಾಷೆ, ಹಲವಾರು ಪದ್ಧತಿ, ಹಲವಾರು ನಿಯಮ ಇದೆಲ್ಲ ಇದ್ದಾಗ್ಯೂ ಕೂಡ ನಾವೆಲ್ಲರೂ ಕೂಡ ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಹಾಗಾಗೇ ಪ್ರಾಂತೀಯವಾಗಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾದರೂ ಕೂಡ ಮುಖ್ಯವಾಗಿ ಆ ದಿವಸ ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನವನ್ನು ಮಾಡಿ, ನಂತರದಲ್ಲಿ ನೂತನ ವಸ್ತ್ರ ಅಥವಾ ರೇಷ್ಮೆ ವಸ್ತ್ರವನ್ನು ಧಾರಣೆ ಮಾಡಿ, ತಿಲಕ ಇಟ್ಟು, ನಂತರದಲ್ಲಿ ನಿತ್ಯ ಪೂಜೆ ಮತ್ತು ಕುಲದೇವತಾ ಪೂಜೆ ಏನಿರುತ್ತೆ ಅದನ್ನು ಮಾಡಿದ ನಂತರದಲ್ಲಿ ಆ ವ್ರತಕ್ಕೆ ಸಂಬಂಧಪಟ್ಟಂತಹ ಅಥವಾ ಲಕ್ಷ್ಮೀ ಪೂಜೆಗೆ ಸಂಬಂಧಪಟ್ಟಂತಹ ಒಂದು ವ್ಯವಸ್ಥಿತವಾದ ರೀತಿ ಏನಪ್ಪ, ಬೆಳ್ಳಿ ತಟ್ಟೆನೇ ಆಗಬೇಕು ಅಂತಿಲ್ಲ. ಅನುಕೂಲ ಇದ್ದವ್ರು ಬಂಗಾರದ ತಟ್ಟೆ, ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆನೂ ಆಗುತ್ತೆ. ಆ ತಟ್ಟೆಯಲ್ಲಿ ತಂಡುಲ ಅಂದರೆ ಅಕ್ಕಿ, ಅಲ್ಲೇನಪ್ಪ ಅಂದರೆ ಅಕ್ಕಿಯಲ್ಲಿ ಧಾನ್ಯಲಕ್ಷ್ಮಿ ಇರ್ತಾಳೆ ಅಂತಕ್ಕಂಥ ಭಾವನೆಯಿಂದ ಉತ್ತರ ಭಾರತದಲ್ಲಿ ಅಕ್ಕಿಯ ಬದಲು ಗೋಧಿಯನ್ನು ಹಾಕ್ತಾರೆ ಅವರು, ಗೋಧೂಮ. ಧಾನ್ಯಲಕ್ಷ್ಮಿ ಅಂತಲ್ಲಿ ಆ ತಟ್ಟೆಯಲ್ಲಿ ಇಟ್ಟು ಅದರಲ್ಲಿ ನಾವು ಓಂಕಾರವನ್ನು ಬರೀತಕ್ಕಂಥದ್ದು. ಇನ್ನು ಕೆಲವು ಪದ್ಧತಿಯಲ್ಲಿ ಶ್ರೀಕಾರವನ್ನು ಅಕ್ಕಿಯಲ್ಲಿ ಒಂದು ಅರಿಶಿನ ಕೊಂಬಿಂದ ಬರೆದುಬಿಟ್ಟು ಅದರ ಮೇಲೆ ಅವರವರ ಶಕ್ತಿಯಾನುಸಾರ ಬೆಳ್ಳಿಯ ಕಲಶ, ಬಂಗಾರದ ಕಲಶ ಇದ್ದವರು ಬೆಳ್ಳಿ ಕಲಶ ಅಥವಾ ತಾಮ್ರದ ಕಲಶ, ಶುಭ್ರವಾಗಿ ಚೆನ್ನಾಗಿರ್ತಕ್ಕಂಥ ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು. ಆ ಕಲಶದ ಒಳಗಡೆ ಏನು ಹಾಕಬೇಕು? ಸಾಧಾರಣವಾಗಿ ಕಲಶ ಅಂತಂದಾಗ ನಿಮ್ಮೆಲ್ಲರ ಕಲ್ಪನೆಯು ಕೂಡ ಜಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ಅಲ್ಲಿ ಶುದ್ಧವಾದ ಜಲವನ್ನು ಹಾಕಿ ಮಾಡಬೇಕು ಅಂತ. ಇಲ್ಲಿ ಹಾಗಿಲ್ಲ. ಇಲ್ಲಿ ಇವತ್ತು ಲಕ್ಷ್ಮೀ ವ್ರತಕ್ಕೆ ಜಲದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಅಂದರೆ ಆಭರಣಗಳು. ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಅಂತ ನಾವು ಕೇಳ್ಕೊಳ್ತೇವಲ್ಲ. ಸುವರ್ಣ ಅಂದರೆ ಬಂಗಾರ, ಬೆಳ್ಳಿಯ ನಾಣ್ಯಗಳಾಗ್ಬೋದು, ಅಥವಾ ಬಂಗಾರದ ಆಭರಣ, ಬಂಗಾರದ ಬೇರೆ ಬೇರೆ ರೂಪಗಳನ್ನು ಆಗ್ಬೋದು, ಬೆಳ್ಳಿಯ ಬೇರೆ ಬೇರೆ ರೂಪಗಳನ್ನು ಅದರಲ್ಲಿ ಹಾಕಿ, ಮತ್ತು ಪ್ರಕೃತಃ ಇರತಕ್ಕಂತಹ ಒಂದು ಚಲಾವಣೆಯಲ್ಲಿರ್ತಕ್ಕಂತಹ ಒಂದು ಕರೆನ್ಸಿ, ಲಕ್ಷ್ಮಿಯ ಪ್ರತಿರೂಪ ಅಂತ ನಾವು ಭಾವಿಸ್ತೀವಿ. ಬಹಳ ಜನಗಳ ಒಂದು ಕುಹಕವಾದ ಪ್ರಶ್ನೆ ಬರ್ಬೋದು, ಇಲ್ಲಿ ಏನು ನೋಟು ದುಡ್ಡ ದೇವರ ಅಂತ. ನಮ್ಮ ಭಾವನೆ ಏನಪ್ಪ ಅಂದರೆ ಇರತಕ್ಕಂತಹ ಈಗ ಚಲಾವಣೆಯಲ್ಲಿರ್ತಕ್ಕಂತಹ ಕರೆನ್ಸಿ ನೋಟ್ಗಳೇನಿದ್ದಾವೆ, ಕಾಯಿನ್ಸ್ ಏನಿದ್ದಾವೆ, ಅದು ಕೂಡ ಮಹಾಲಕ್ಷ್ಮಿ ಪ್ರತಿರೂಪ ಅಂತ ಹೇಳಿ ನಂಬಿಕೊಂಡು ಬಂದಂತಹ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಹಾಗಾಗಿ ಅಂಥ ನೋಟನ್ನು, ದುಡ್ಡನ್ನು ಅದರಲ್ಲಿ ಹಾಕಿ, ನಂತರದಲ್ಲಿ ಮಾವಿನ ಸೊಪ್ಪಿಂದ ಆ ಕಲಶವನ್ನು ಇಟ್ಟು ಅದರ ಮೇಲೆ ನಾಳಿಕೇರ ಫಲ ಅಂದರೆ ತೆಂಗಿನಕಾಯಿಯನ್ನು ಬೇರೆ ಸಂದರ್ಭದಲ್ಲಿ ನಾವು ಹೀಗಿಡ್ತೀವಿ, ತೆಂಗಿನಕಾಯಿಯನ್ನು ಈ ರೀತಿಯಲ್ಲಿ ಇಡ್ತೀವಿ. ಆದರೆ ಈ ಮಹಾಲಕ್ಷ್ಮಿ ಪೂಜೆಗೆ ಊರ್ಧ್ವಮುಖವಾಗಿ ನಾವು ಹೀಗೆ ತೆಂಗಿನಕಾಯಿಯನ್ನಿಟ್ಟು ಇದಕ್ಕೆ ಬೇರೆ ಬೇರೆ ರೀತಿಯ ಹೂಗಳು, ರೇಷ್ಮೆ ವಸ್ತ್ರ, ರೇಷ್ಮೆ ಸೀರೆ ಇತ್ಯಾದಿಗಳಿಂದ ಆ ಕಲಶವನ್ನು ಅಲಂಕಾರ ಮಾಡಿ
ಲಕ್ಷ್ಮಿಯ ರೂಪವನ್ನು ಅದರಲ್ಲಿ ಕಲ್ಪಿಸಿಕೊಂಡು ಲಕ್ಷ್ಮಿಯ ರೂಪವನ್ನು ತರತಕ್ಕಂಥ ಪ್ರಯತ್ನ ಪಟ್ಟು ನಂತರದಲ್ಲಿ ಅಲ್ಲಿಗೆ ಆಭರಣವನ್ನು ಹಾಕಬೇಕು. ಕಲಶ ಒಳಗಡೆ ಹಾಕಿದ್ದಲ್ದೇ ಮೇಲೆ ಅಲಂಕಾರಕ್ಕೂ ಕೂಡ ಹಾಕಬೇಕು. ಇಲ್ಲೇನಪ್ಪ ಅಂದರೆ ಆ ಗರ್ಭದಲ್ಲಿ ಸುವರ್ಣ ಇರಬೇಕು ಅಂತ, ಆ ಕಲಶದಲ್ಲಿ ಅದರ ಮೇಲೆ ಆಭರಣ, ನಾವು ಮೈ ಮೇಲೆ ಹಾಕಿರ್ತಕ್ಕಂತಹ ಬಂಗಾರದ ಆಭರಣವನ್ನು ಒಂದು ಬಟ್ಟೆಯಿಂದ ಸ್ವಲ್ಪ ಸ್ವಚ್ಛ ಮಾಡಿ ಆ ಆಭರಣವನ್ನು ದೇವರಿಗೆ ಹಾಕ್ಬೋದು. ನಂತರದಲ್ಲಿ ತೆಗೆದು ನಾವು ಹಾಕ್ಕೋಬೋದು. ಇನ್ನೊಂದು ಅಕೇಶನಲ್ಲಿ ಅದನ್ನೇ ಆಭರಣವನ್ನು ದೇವರಿಗೆ ಹಾಕ್ಬೋದು. ಇದು ಇನ್ಯಾವುದಕ್ಕೂ ಕೂಡ ಒಪ್ಪತಕ್ಕಂಥ ವಿಚಾರ ಅಲ್ಲ. ಯಾವುದು ಬಟ್ಟೆ, ಹೂವು ಇತ್ಯಾದಿಗಳು ಯಾವುದು ನಾವು ಹಾಕಿರೋದನ್ನು ತಿರ್ಗಾ ದೇವ್ರ ಮೇಲೆ ಹಾಕೋ ಹಾಗಿಲ್ಲ. ಆದರೆ ಬಂಗಾರದ ಆಭರಣಕ್ಕೆ ಆ ಒಂದು ನಿಯಮ ಇಲ್ಲ. ಬಂಗಾರ ಅದು ಸದಾ ಪವಿತ್ರ, ಯಾವಾಗಲೂ ನೂತನ ಅಂತಕ್ಕಂತಹ ಒಂದು ಶಾಸ್ತ್ರ ಸಿದ್ಧಾಂತ. ಹಾಗಾಗಿ ಬಂಗಾರದ ಆಭರಣ ನಮ್ಮ ಮೈ ಮೇಲೆ ಇದ್ದಿದ್ದನ್ನು ನಾವೀಗ ತೆಗೆದು ಹಾಗೆಯೇ ಅದನ್ನು ಒಂದು ಬಟ್ಟೆನಲ್ಲಿ ಸ್ವಲ್ಪ ಶುದ್ಧಿ ಮಾಡಿ ಸಾಂಕೇತಿಕವಾಗಿ ಶುದ್ಧಿ ಮಾಡಿ ಅದನ್ನು ಆ ದೇವರಿಗೆ ಅರ್ಪಿಸ್ಬೋದು ಅಲಂಕಾರಕ್ಕೆ. ನಂತರದಲ್ಲಿ ಆ ಲಕ್ಷ್ಮಿಯನ್ನು ವಿಧಿಪೂರ್ವಕವಾಗಿ ಆವಾಹನೆ ಮಾಡಿ ಅಲ್ಲಿ ಪೂಜೆ ವ್ರತ ಮಾಡ್ತಕ್ಕಂಥದ್ದು. ಆವಾಹನೆ ಅಂತಂದರೆ ಧ್ಯಾನ, ಆವಾಹನೆ ಅಂತ. ಧ್ಯಾನ ಫಸ್ಟು. ಯಾವುದೋ ಒಂದು ಮಂತ್ರ ಗೊತ್ತಿಲ್ಲ, ಇದೇನೋ ಸ್ವಾಮಿಗಳು TV9 ಬಂದು ಕೂತು ಹೇಳಿಬಿಟ್ರು, ಆ ಮಂತ್ರ ನಂಗೆ ಗೊತ್ತಿಲ್ವಲ್ಲ, ನಾನು ಪೂಜೆ ಮಾಡೋ ಹಾಗಿಲ್ವಾ ಅಂತ ನೀವು ಬೇಜಾರು ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆ ಮಹಾಲಕ್ಷ್ಮಿಗೆ, ಜಗನ್ಮಾತೆಗೆ, ಜಗದ್ರಕ್ಷಿಕೆಗೆ ಬೇಕಾದಂಥದ್ದೇನಪ್ಪ ಅಂದರೆ ನಿಮ್ಮ ಕರುಳಿನ ಕರಿಯೇ ಹೊರತಾಗಿ ಕೊರಳಿನ ಕರಿಯಲ್ಲ. ಮಂತ್ರವಿಲ್ಲದೇನೂ ಆ ದೇವಿನ ಸ್ತುತಿಸೋದಕ್ಕಾಗತ್ತೆ. ನಿಮ್ಮ ಹತ್ರ, ನಮ್ಮೆಲ್ಲರ ಹತ್ರ ಆಗುತ್ತೆ. ಮಂತ್ರ ಸಹಿತವಾಗಿ, ಮಂತ್ರರಹಿತವಾಗಿಯೂ ಕೂಡ ದೇವಿಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಹೌದು ಅಂತಕ್ಕಂಥ ನನ್ನ ಸ್ಪಷ್ಟವಾದಂತಹ ನಂಬಿಕೆ. ಅದರ ರೀತಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ಅನಂತರ ಫಲಪಂಚಾಮೃತ ಸ್ನಾನ ಅಂಥೇಳಿ ಮೊದಲನೇದು ಸ್ನಾನ. ಫಲಪಂಚಾಮೃತ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಇನ್ನುಳಿದ ಹಣ್ಣುಗಳು, ಎಳ್ನೀರು ಇತ್ಯಾದಿಗಳನ್ನೆಲ್ಲ ಮಿಶ್ರ ಮಾಡಿ ಆ ಮಿಶ್ರದಲ್ಲಿ ಆ ಕಲಶಕ್ಕೆ ಅಭಿಷೇಕ ಅಂತಂದರೆ ಕಲಶದ ಮೇಲೆ ನೀರು ಹಾಕಿ ಎಲ್ಲೋ ಹೋಗ್ಬಿಡುತ್ತೆ ಹೇಗೆ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಪ್ರೋಕ್ಷಣೆ, ಹೂವಿನಿಂದ ಈ ರೀತಿಯಾದ ಪುಷ್ಪವನ್ನು ತಗೊಂಡು ಅದರಲ್ಲಿ ಪ್ರೋಕ್ಷಣೆ ಮಾಡಿ ಮಂತ್ರೋಕ್ತವಾಗಿ ಸ್ನಾನವನ್ನು ಮಾಡಿ ನಂತರದಲ್ಲಿ ಹರಿದ್ರೋದಕ ಸ್ನಾನ ಅಂತಕ್ಕಂಥದ್ದು ಈ ಒಂದು ವ್ರತದಲ್ಲಿ ಪೂಜೆಯಲ್ಲಿ ಬಹಳ ಮುಖ್ಯವಾದಂಥದ್ದು. ಹರಿದ್ರೋದಕ ಅಂತಂದರೆ ಅರಿಶಿನಕ್ಕೆ ಹರಿದ್ರ ಅಂತ ಕರೀತಾರೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ. ಆ ಹರಿದ್ರೋದಕ, ಹರಿದ್ರ ಮತ್ತು ಉದಕ ಅದೆರಡೂ ಸರಿ ಹರಿದ್ರೋದಕವಾಯಿತು. ಅಂದರೆ ನೀರಿನಲ್ಲಿ ಅರಿಶಿನವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದು ಅದರಿಂದ ಆ ದೇವಿಗೆ ಪ್ರೋಕ್ಷಣ ಸಹಿತವಾದ ಮಂತ್ರೋಕ್ತವಾದ ಸ್ನಾನ. ನಂತರದಲ್ಲಿ ವಸ್ತ್ರದಲ್ಲಿ ಗೆಜ್ಜೋಸ್ತ್ರ ಇತ್ಯಾದಿಗಳನ್ನು, ಹೊಸದು ರವಿಕೆ ಪೀಸು, ಸೀರೆ ಇತ್ಯಾದಿಗಳನ್ನು ಮತ್ತೊಮ್ಮೆ ಸಮರ್ಪಣೆ ಮಾಡಿ ನಂತರದಲ್ಲಿ ಗಂಧ, ಯಜ್ಞೋಪವೀತ, ಗಂಧ, ಅಕ್ಷತೆ, ಇದರ ನಂತರದಲ್ಲಿ ಅರಿಶಿನ ಕುಂಕುಮ ಅದನ್ನು ಧಾರಾಳವಾಗಿ ಆ ದೇವಿಗೆ ಸಮರ್ಪಣೆ ಮಾಡಿ ಅದಾದ ನಂತರದಲ್ಲಿ ಮಾಡ್ತಕ್ಕಂಥದ್ದು ನಾಮಾವಳಿಯಿಂದ ಸ್ತುತಿ. ಅವರವರ ಶಕ್ತಿಯಾನುಸಾರ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರವಾಗ್ಬೋದು ಅಥವಾ ಸಹಸ್ರನಾಮ ಇತ್ಯಾದಿಗಳಿಂದ ಲಕ್ಷ್ಮಿಗೆ ನಾಮಾವಳಿಯಿಂದ ಪೂಜೆ ಮಾಡಿ ನಂತರದಲ್ಲಿ ಮಂಗಳಾರತಿ, ನೈವೇದ್ಯ, ಮಂಗಳಾರತಿ. ಅದರಲ್ಲಿ ಹೂವು ಅಂತಂದಾಗ ಯಾವ ಹೂವು ಆ ಮಹಾಲಕ್ಷ್ಮಿ ವಿಶೇಷ? ಮುಖ್ಯವಾಗಿ ತಾವರೆ ಹೂವು, ಕಮಲದ ಹೂವು. ಅದಕ್ಕೆ ಸಂಸ್ಕೃತದಲ್ಲಿ ಪಂಕಜ ಪುಷ್ಪ ಅಂತ ಕರೆದರು. ಮತ್ತು ಬೇರೆ ಬೇರೆ ರೀತಿಯ ಪುಷ್ಪಗಳು, ಬೇರೆ ಬೇರೆ ರೀತಿಯಾದಂತಹ ಪತ್ರೆ ಅಂತಂದರೆ ಕೆಲವು ವೃಕ್ಷಗಳ ಒಂದು ಎಲೆ, ಅದನ್ನು ಒಂದು ರೀತಿಯಲ್ಲಿ ಅದನ್ನು ಸಮರ್ಪಣೆ. ಇದೆಲ್ಲದರ ಜೊತೆಗೆ ಇನ್ನೂ ಭಾಳ ಮುಖ್ಯವಾದಂಥದ್ದೇನಪ್ಪ ಅಂದರೆ ಬಹಳ ಜನಗಳ ಕಲ್ಪನೆ ಏನು, ಬಿಲ್ವಪತ್ರೆ ಕೇವಲ ಈಶ್ವರನಿಗೆ ಮಾತ್ರ ಅಂತಕ್ಕಂಥ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ತಪ್ಪು. ಲಕ್ಷ್ಮಿ ಅಷ್ಟೋತ್ತರದಲ್ಲೇ ನಿಮಗೆ ಉತ್ತರ ಸಿಕ್ಬಿಡುತ್ತೆ ನೋಡಿ. ಬಿಲ್ವನಿಲಯಾಯೈ ನಮಃ ಅಂತಂದರು ಶಾಸ್ತ್ರದಲ್ಲಿ, ಲಕ್ಷ್ಮಿ ಅಷ್ಟೋತ್ತರದಲ್ಲಿ. ಬಿಲ್ವಪತ್ರೆಯಿಂದ ಅರ್ಚನೆ, ಕುಂಕುಮದಿಂದ ಅರ್ಚನೆ, ಪುಷ್ಪಗಳಿಂದ ಅರ್ಚನೆಗಳನ್ನು ಮಾಡಿ ಅನಂತರದಲ್ಲಿ ಧೂಪ, ದೀಪ
ನೈವೇದ್ಯ ಅಂದಾಗ ಏನು ಮಾಡಬೇಕು ನೈವೇದ್ಯಕ್ಕೆ ಅಂತಕ್ಕಂಥ ಒಂದು ದೊಡ್ಡದಾದ ಪ್ರಶ್ನೆ ಪ್ರೇಕ್ಷಕ ಪ್ರಭುಗಳಲ್ಲಿರುತ್ತೆ. ಅವರವರ ಶಕ್ತಿಯಾನುಸಾರ ಮಧುರವಾದಂತಹ ಭಕ್ಷ್ಯ ಬಹಳ ಕಡೆಗಳಲ್ಲಿ ನಮ್ಮ ದಕ್ಷಿಣ ಭಾರತದಕ್ಕೆ ಬಂದರೆ ಮನೆಯಲ್ಲಿ ಶುದ್ಧವಾಗಿ ತಯಾರು ಮಾಡಿರ್ತಕ್ಕಂತಹ ಒಬ್ಬಟ್ಟು ಅಥವಾ ಹೋಳಿಗೆ ಅಂತ ಕರಿತೀವಿ ನಾವು. ಆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ಮಿಶ್ರಣ ಮಾಡಿ ಬೇಯಿಸಿ ಅದರಿಂದ ಮಾಡಿರ್ತಕ್ಕಂತಹ ಹೂರಣದ ಹೋಳಿಗೆ ಮತ್ತು ಬೇರೆ ಬೇರೆ ರೀತಿಯ ಪಾಯಸಗಳು. ಹೋಳಿಗೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಬಹಳಷ್ಟು ಪದ್ಧತಿಗಳಲ್ಲಿ ಸಂಪ್ರದಾಯಗಳಲ್ಲಿ ಆ ದಿವಸ ಹೋಳಿಗೆ ಆಗಲೇಬೇಕು ಅಂತಕ್ಕಂಥದ್ದು. ಇದರ ನಂತರದಲ್ಲಿ ಫಲ ಅಂದರೆ ಹಣ್ಣುಗಳು, ನಾನಾ ರೀತಿಯ ಹಣ್ಣುಗಳು, ತೆಂಗಿನಕಾಯಿ, ಇದೆಲ್ಲದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಏನಪ್ಪ ನೈವೇದ್ಯಕ್ಕೆ ಅಂದರೆ ತಾಂಬೂಲ ಪೂರಿತ ಮುಖಾಯೈ ನಮಃ ಅಂತಂತಾರೆ. ತಾಂಬೂಲ ಅಂತಂದರೆ ಬೆಳೆದೆಲೆ ಅಡಿಕೆ, ಅದನ್ನು ಆ ದೇವಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಸದ್ಭಾವನೆಯಿಂದ ಆ ಜಗನ್ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿ ಇದನ್ನು ಸ್ವೀಕಾರ ಮಾಡು ಅಂಥೇಳಿ ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿ ನಂತರದಲ್ಲಿ ಆ ನೈವೇದ್ಯ ಸಮಯದಲ್ಲಿ ಲಕ್ಷ್ಮಿಯ ಸ್ತುತಿ, ಮಹಾಲಕ್ಷ್ಮಿ ಅಷ್ಟಕವಾಗ್ಬೋದು ಅಥವಾ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸಂಗೀತಾದಿಗಳನ್ನು, ವೀಣೆ, ಬೇರೆ ಬೇರೆ ರೀತಿಯ ಸಂಗೀತ ವಾದ್ಯಗಳನ್ನು ನುಡಿಸಿ ಆ ಜಗನ್ಮಾತೆ ತೃಪ್ತಳಾಗಿ ನಾವು ಕೊಟ್ಟಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾಳೆ ಅಂತಕ್ಕಂಥ ಒಂದು ಸದ್ಭಾವನೆಯಿಂದ, ಸದಾಶಯದಿಂದ, ನಂಬಿಕೆಯಿಂದ ಆ ದೇವಿ ಮುಂದೆ ಸ್ತುತಿ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಮಂಗಳಾರತಿಯ ನಂತರ ಭಕ್ತಿಪೂರ್ವಕವಾಗಿ ಮಂತ್ರಪುಷ್ಪ, ಪ್ರಾರ್ಥನೆ, ಪ್ರಸನ್ನಾಘ್ಯಾದಿಗಳನ್ನು ಮಾಡಿ ಅಲ್ಲಿ ನಾವು ಮುಂಚೆ ಕಲಶದಲ್ಲಿ ಏನು ನಾವು ಇದನ್ನಿಟ್ಟಿರ್ತೀವಿ, ಕಂಕಣ ಕಟ್ಕೊಳ್ಳೋದು. ಹಚ್ಚಬೇಕು ಗುರುಗಳೇ ಅಂದರೆ ತುಪ್ಪದ ದೀಪನ ಅಥವಾ ಎಣ್ಣೆಯಲ್ಲ? ದೀಪ ಅಂತಂದರು. ದೀಪ ಅನ್ನೋದಕ್ಕೆ ಇಲ್ಲಿ ಜ್ಯೋತಿ ಅಂತ, ಕತ್ತಲೆಯನ್ನು ದೂರ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥ ಜ್ಯೋತಿ. ಆದರೆ ಜ್ಯೋತಿ ಅಂತಂದಾಗ ನಾವೀಗಿನ ಈ ಕರೆಂಟ್ ಲೈಟನ್ನು ದೀಪಕ್ಕೆ ಹೋಲಿಸೋಕ್ಕಾಗೋದಿಲ್ಲ. ನಾವು ಇಂಧನವನ್ನು ತುಂಬಿಸಿರ್ತಕ್ಕಂಥ ದೀಪ, ಹಾಗಂತ ಸೀಮೆಎಣ್ಣೆ ದೀಪನೋ ಕ್ಯಾಂಡ್ಲೋ ಅದಕ್ಕೆ ಈಕ್ವಲೆಂಟ್ ಆಗೋದಿಲ್ಲ. ಯಾವಾಗಲೂ ದೀಪ ಅಂತಂದಾಗ ದೇವತಾ ಪೂಜೆಗೆ, ಅದರಲ್ಲೂ ಇಂಥ ಸ್ತ್ರೀ ದೇವತೆಯ ವಿಶೇಷ ಆವಾಹನೆಗೆ ನಮಗೆ ಬೇಕಾದಂಥದ್ದು ತುಪ್ಪ, ಘೀ ಅಂತ ನೀವೇನು ಇಂಗ್ಲೀಷ್ನಲ್ಲಿ ಕರಿತೀರ, ಆ ತುಪ್ಪದ ದೀಪ. ಆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಆರತಿ ಇತ್ಯಾದಿಗಳನ್ನು ಮಾಡಿ ದೇವರ ಪಾದದಲ್ಲಿಟ್ಟಿರ್ತಕ್ಕಂತಹ ಅರಿಶಿನಕ್ಕೆ ಅದ್ದಿರತಕ್ಕಂಥ ದಾರವನ್ನು ನೀವು ಕೈಗೆ ಕಟ್ಟಿಕೊಳ್ತಕ್ಕಂಥ ಪದ್ಧತಿ ಉಂಟು ಕೆಲವು ಕಡೆಯಲ್ಲಿ. ಇದಿಷ್ಟನ್ನು ಮಾಡಿ ನಂತರದಲ್ಲಿ ಆ ವ್ರತ ಮಾಡಿದವರಾದರೆ ಆ ವ್ರತಕ್ಕೆ ಸಂಬಂಧಪಟ್ಟಂತಹ ಕಥೆಯನ್ನು ಕೇಳ್ತಕ್ಕಂಥ ಪದ್ಧತಿಯೂ ಉಂಟು. ಇದೆಲ್ಲ ಕಡೆ ಚಾಲ್ತಿಯಲ್ಲಿರ್ತಕ್ಕಂಥದ್ದೆಲ್ಲ. ಇದಿಷ್ಟಾದರೆ ಇದಕ್ಕೆ ಹೊಸ ಬಟ್ಟೆ ಅಥವಾ ರೇಷ್ಮೆ ಬಟ್ಟೆ ಕನಿಷ್ಠ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಸಾಧಾರಣವಾಗಿ ಬಹುತೇಕ ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಭಾರತೀಯರ ಹಬ್ಬಗಳು ಅಂತಂದಾಗ ಪ್ರಾತಃ ಕಾಲಕ್ಕೆ ಬಹಳ ಮಹತ್ವವನ್ನು ಕೊಟ್ಟಂಥದ್ದು. ಎಲ್ಲ ದೇವತಾ ಕಾರ್ಯ ಶುಭ ಕಾರ್ಯವನ್ನು ಮಧ್ಯಾಹ್ನಕ್ಕೆ ಮುಂಚೆ ಪ್ರಾತಃ ಕಾಲದಲ್ಲಿ ಅಂತಂದರು. ಪಿತೃ ಕಾರ್ಯವನ್ನು ಕುತುಬ ಕಾಲ ಅಂತಂದು, ಕುತುಬ ಕಾಲದಲ್ಲಿ ಮಾಡಿ ಅಂತಂದರು. ಆ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ. ಆದರೆ ಈ ಹಬ್ಬ ನಿರ್ದಿಷ್ಟವಾಗಿ ಶುಕ್ರವಾರವೇ ಬರೋದರಿಂದ ಕೆಲವು ಪ್ರಾಂತ್ಯಗಳಲ್ಲಿ ರಾಹುಕಾಲದ ಕಲ್ಪನೆ, ಭಯ ಬಹಳ ತೀವ್ರವಾಗಿರುತ್ತೆ. ಅವರಲ್ಲಿ ಮನೆ ಸಂಸಾರದ ಜಂಜಾಟದ ಮಧ್ಯೆ ಬೆಳಗ್ಗೆ 6-7 ಗಂಟೆಗೆಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ಲ, ಶುರು ಮಾಡೋದಕ್ಕೆ.
ಎರಡನೇದು ಎಷ್ಟೊತ್ತಿಗೆ ಅಂತಕ್ಕಂಥದ್ದು. ಹೌದು. ಸಾಧಾರಣವಾಗಿ ನೀವು 10 ಗಂಟೆ ಒಳಗಡೆ ಮುಗಿಸಿ ಅಂತ ನಾವು ಹೇಳ್ತೀವಿ. ಆದರೆ ಗೃಹಸ್ಥರಿಗೆ, ಅದರಲ್ಲೂ ನಮ್ಮ ಭಾರತೀಯ ಪೂಜೆ, ಹಬ್ಬ, ಪದ್ಧತಿ, ಸಂಸ್ಕಾರ ಇವೆಲ್ಲ ಉಳಿದಿರತಕ್ಕಂಥದ್ದು ಭಾರತದ ಭವ್ಯ ನಾರಿಯರ ಪರಂಪರೆಯಿಂದ. ಗುರುಗಳೇ, ಈ ವರಮಹಾಲಕ್ಷ್ಮಿ ಪೂಜೆಯನ್ನ ಸ್ತ್ರೀಯರು ಮಾಡಬೇಕಾ ಅಥವಾ ಪುರುಷರು ಕೂಡ ಮಾಡಬಹುದಾ, ಹೇಗೆ? ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ಈ ಎಲ್ಲ ರೀತಿಯ ಪೂಜೆ ಕೂಡ ದಂಪತಿಗಳು ಸೇರಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ವಿಶೇಷವಾದ ಮಹತ್ವ. ಕೆಲವೇ ಪೂಜೆಗಳು ಸ್ತ್ರೀಯರು ಮಾತ್ರ ಮಾಡ್ತಕ್ಕಂಥದ್ದು, ಅದರಲ್ಲಿ ಪುರುಷರ ಪಾತ್ರ ಬಹಳ ಕಡಿಮೆ ಇರುತ್ತೆ. ಉದಾಹರಣೆಗೆ ಗೌರಿ ವ್ರತ, ಮುಂದಿನ ಕೆಲವು ದಿವಸಗಳಲ್ಲಿ ಬರ್ತಕ್ಕಂಥ ಗೌರಿ ಹಬ್ಬ, ಅದು ಸ್ತ್ರೀ ಮಾತ್ರ ಮಾಡ್ತಕ್ಕಂಥದ್ದು. ಕಳೆದ ಒಂದು ವಾರದ ಕೆಳಗಡೆ ಆದಂತಹ ಭೀಮನ ಅಮಾವಾಸ್ಯೆ ವ್ರತ, ಅದು ಸ್ತ್ರೀ ಮಾತ್ರ, ಮದುವೆ ಆಗಿರ್ತಕ್ಕಂಥ ಗೃಹಿಣಿ ಮಾತ್ರ ಮಾಡ್ತಕ್ಕಂಥದ್ದು. ಅಲ್ಲಿ ಪುರುಷರ ಪಾತ್ರ ಅಂದರೆ ಅವ್ರ ಪೂಜೆಗೆ ಕೂತ್ಕೋಬೇಕಷ್ಟೇ. ಈ ವರಮಹಾಲಕ್ಷ್ಮಿ ವ್ರತಕ್ಕೆ ದಂಪತಿಗಳು ಒಟ್ಟಿಗೆ ಕೂರಬೇಕು. ಬೇಕಾ, ಹೇಗೆ? ಉಪವಾಸ ಅಂತಕ್ಕಂಥದ್ದು ಖಡಕ್ಕಾದ ನಿಯಮ ಏನೂ ಅಲ್ಲ. ಬೆಳಗಿನ ಹೊತ್ತು ಪೂಜೆ ಮಾಡೋದ್ರಿಂದ ಪೂಜೆ ಆಗದೇನೆ ಯಾರು ತಿಂಡಿ ಮಸಾಲೆ ದೋಸೆ ತಿಂದ್ಕೊಂಡು ಪೂಜೆ ಕೂತ್ಕೊಳ್ತದೇ ಇಲ್ಲ. ಏನೋ ಒಂಚೂರು ಅವರ ನಿತ್ಯದ ಒಂದು ಏನಿರುತ್ತೆ, ಕಾಫಿನೋ ಟೀನೋ ಇತ್ಯಾದಿ ಕುಡಿತಕ್ಕಂಥ ಅಭ್ಯಾಸ ಇಟ್ಕೊಂಡವರು ಅದೇನೋ ಕುಡ್ಕೊಂಡಿರ್ಬೋದು, ಅದೇನೂ ತಪ್ಪಿಲ್ಲ. ಆಹಾರ ಅಂತಕ್ಕಂಥದ್ದು ಅವರಿಗೆ ನಿಷಿದ್ಧ, ಪೂಜೆ ಮುಗಿಯೋವರೆಗೆ ಅಂತ. ಯಾಕೆಂದರೆ ಪೂಜೆ ಮುಗಿಯೋದೇ 10-11-12 ಗಂಟೆ ಒಳಗಡೆ ಮುಗಿದು ಹೋಗ್ಬಿಡುತ್ತೆ. ಅದಲ್ಲದೇನೆ ದಂಪತಿಗಳು ಒಟ್ಟಿಗೆ ಕೂತು ಪೂಜೆ ಮಾಡ್ತಕ್ಕಂಥದ್ದು ಈ ಪೂಜೆಗೆ ವಿಶೇಷ. ಇನ್ನೊಂದೇನಪ್ಪ ಅಂದರೆ, ಈ ಪೂಜೆ ಮುಗಿತಾ ಇದ್ದ ಹಾಗೆ ಬಹಳ ಮುಖ್ಯವಾದಂಥ ಒಂದು ಆಚರಣೆ ಇಲ್ಲಿದೆ. ಸುವಾಸಿನ್ಯರ್ಚನ ಪ್ರಿಯಾಯೈ ನಮಃ ಅಂತಾರೆ ಒಂದು ದೇವಿಯ ಸ್ತುತಿಯಲ್ಲಿ. ಸುವಾಸಿನಿಯರು ಅಂದರೆ ಸ್ತ್ರೀಯರನ್ನು ಕೂರಿಸಿ ಅವರಿಗೆ ಮಂಗಳ ದ್ರವ್ಯಗಳಾದಂತಹ ಅರಿಶಿನ, ಕುಂಕುಮ, ಬಾಗಿನಾದಿಗಳನ್ನು ಕೊಟ್ಟು, ಫಲತಾಂಬೂಲವನ್ನು ದಕ್ಷಿಣೆ ಸಹಿತವಾಗಿ ಕೊಟ್ಟು, ಆ ದೇವಿಯ ಪ್ರತಿರೂಪವನ್ನು ಆ ಒಂದು ಹೆಣ್ಮಗಳಲ್ಲಿ ಕಂಡು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದಂಥ ಭಾರತೀಯ ಸಂಸ್ಕಾರ ಸಂಸ್ಕೃತಿಯಲ್ಲಿ ಆ ತಾಯಿಯ ಮಹಾಲಕ್ಷ್ಮಿಯ ಸ್ವರೂಪವನ್ನು ಆ ಹೆಣ್ಮಗಳಲ್ಲಿ ಕಂಡು ಅವರಿಗೆ ಉಪಹಾರಾದಿಗಳನ್ನು ಕೊಟ್ಟು, ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟು, ಅವರಿಂದ ಆಶೀರ್ವಾದವನ್ನು ಬೇಡ್ತಕ್ಕಂಥದ್ದು, ಆಶೀರ್ವಾದ ಪಡೀತಕ್ಕಂಥದ್ದು ಈ ಒಂದು ಹಬ್ಬದ ಅತ್ಯವಶ್ಯಕವಾದಂಥ ವಿಧಾನ. ಇದಿಷ್ಟು ಕೂಡ ಒಂದು ಸಂಕ್ಷಿಪ್ತವಾದಂತಹ ಪೂಜಾ ವಿಧಾನ. ಗುರುಗಳೇ, ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ಯಾವ ಫಲಗಳು ಪ್ರಾಪ್ತಿಯಾಗತ್ತೆ? ಪೂಜೆ ಮಾಡತಕ್ಕಂಥ ಮುಖ್ಯವಾದ ಉದ್ದೇಶ ದಾರಿದ್ರ್ಯ ಧ್ವಂಸನ್ಯೈ ನಮಃ ಅಂತಂದ್ರೆ ಮಹಾಲಕ್ಷ್ಮಿಗೆ ದಾರಿದ್ರ್ಯವನ್ನು ದೂರ ಮಾಡ್ತಕ್ಕಂಥವಳು. ದಾರಿದ್ರ್ಯ ಧ್ವಂಸನ್ಯೈ ನಮಃ ಅಂತಲೇ ಹೇಳುತ್ತೆ ಯಾವುದರಲ್ಲಿ, ನಾಮಾವಳಿಯಲ್ಲಿ. ಅಂತಹ ಮಹಾಲಕ್ಷ್ಮಿಯನ್ನು ಕುರಿತು ಪೂಜೆ ಮಾಡಿದಾಗ ಮಹಾಲಕ್ಷ್ಮಿ ಅನುಗ್ರಹ ಹೊಂದಿದ್ದರೆ ಇನ್ನೇನು ಫಲ ಬೇಕು ನಿಮಗೆ? ಎಲ್ಲದೂ ಸಿಗತ್ತಲ್ಲಿ. ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು, ಎಲ್ಲ ಭಾವನೆಗಳ ಸದಾಶಯಗಳನ್ನು ಕೂಡ ಪೂರ್ಣ ಮಾಡ್ತಕ್ಕಂತಹ ಅನುಗ್ರಹ ಇರತಕ್ಕಂತಹ ಅತ್ಯದ್ಭುತವಾದಂತಹ ವ್ರತ ಅಥವಾ ಪೂಜೆ ಇದು ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು. ನಮ್ಮ ಎಲ್ಲ ರೀತಿಯ ಬಯಕೆಗಳು, ಲೆಜಿಟಿಮೇಟ್ ಡಿಸೈರ್ ಅನ್ನು ಪೂರ್ಣ ಮಾಡತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಏಕೈಕ ಶಕ್ತಿ ಆ ಜಗನ್ಮಾತೆ, ಜಗದ್ರಕ್ಷಕಿ, ಜಗನ್ಯಾಮಕಿ, ಅವಳನ್ನು ಕುರಿತು ಸ್ತುತಿ ಮಾಡಿ ಪೂಜೆ ಮಾಡಿದಾಗ ಮುಖ್ಯವಾಗಿ ದಾರಿದ್ರ್ಯ ಧ್ವಂಸ, ವರ, ನಿಮಗೆ ಬೇಕಾದಂತಹ ವರವನ್ನು ಕರುಣೆ ಮಾಡತಕ್ಕಂತಹ, ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ, ದುಃಖ, ದುಮ್ಮಾನಗಳನ್ನು ದೂರ ಮಾಡಿ ನಿಮ್ಮ ಜೀವನ ಮಂಗಳಮಯವಾಗಿ, ತೃಪ್ತಿಕರವಾಗಿ, ಆರೋಗ್ಯಪೂರ್ಣವಾಗಿ ಇಡ್ತಕ್ಕಂತಹ ಎಲ್ಲ ರೀತಿಯ ಸಾಮರ್ಥ್ಯವೂ ಇರತಕ್ಕಂಥ ಒಂದು ಅದ್ಭುತವಾದ ವ್ರತ ಇದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪ್ರೇಕ್ಷಕ ಪ್ರಭುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುಗಳೇ, ಇದು ವರಮಹಾಲಕ್ಷ್ಮಿಯ ವಿಸರ್ಜನಾ ಕ್ರಮದ ಬಗ್ಗೆ ಹೇಳೋದಾದ್ರೆ, ಕಲಶವನ್ನು ಯಥಾಸ್ಥಾನಕ್ಕೆ ಸೇರಿಸ್ಬೇಕಲ್ಲ, ಆ ಜಾಗವನ್ನು ಮತ್ತೆ ನಾವು ಅದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಬೇಕಲ್ಲ. ಹಾಗಾಗಿ ಬಹುತೇಕರು
ಅದೇ ದಿವಸ ರಾತ್ರಿ ಸೂರ್ಯಾಸ್ತದ ನಂತರದಲ್ಲಿ ಮತ್ತೆ ಒಂದು ನೈವೇದ್ಯ, ಸಂಕ್ಷಿಪ್ತವಾದ ಪೂಜೆ ಮಾಡಿ ನೈವೇದ್ಯ ಮಾಡಿ ಸಂಗೀತಾದಿಗಳನ್ನು ಲಕ್ಷ್ಮಿಯನ್ನು ಸ್ತುತಿಸಿ ನಂತರದಲ್ಲಿ ಸಾಯಂಕಾಲದ ಹೊತ್ತು ಆ ಕಲಶವನ್ನು ಸ್ಥಾನಪಲ್ಲಟ ಮಾಡಿ ಮಹಾಲಕ್ಷ್ಮಿಯ ನಮ್ಮ ಜೊತೆಗೆ ಶಾಶ್ವತವಾಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ವಿಸರ್ಜನೆ ಮಾಡ್ತಕ್ಕಂಥದ್ದು ಸೂರ್ಯಾಸ್ತ ನಂತರದಲ್ಲಿ. ಇದು ಒಂದು ಪದ್ಧತಿಯಾದರೆ ಇನ್ನು ಕೆಲವರಲ್ಲಿ 3ನೇ ದಿವಸ ಭಾನುವಾರ ಇದರ ವಿಸರ್ಜನೆ ಮಾಡ್ತಕ್ಕಂಥ, ವಿಸರ್ಜನೆ ಅಂತ ನೀವೇನು ಕರೆದ್ರಿ ಆ ಒಂದು ಪದ್ಧತಿ 3 ದಿವಸನೂ ಇಟ್ಬಿಟ್ಟು ಭಾನುವಾರ ಬೆಳಗ್ಗೆ, ಯಾಕಪ್ಪ ಭಾನುವಾರ ಅಂದರೆ ಶುಕ್ರವಾರದ ದಿವಸ ಲಕ್ಷ್ಮೀನ ವಿಸರ್ಜನೆ ಮಾಡೋಕ್ಕಾಗಲ್ಲ, ಶನಿವಾರ ಸ್ಥಿರವಾರ, ಅವತ್ತು ನಾವೇನಾದ್ರೂ ಕಳಿಸ್ಬಿಟ್ರೆ ತಿರ್ಗಾ ಅವಳು ಯಾವತ್ತೂ ನಮ್ಮ ಮನೆಗೆ ಬರೋದಿಲ್ಲ ಅಂತಕ್ಕಂಥ ಕೆಲವು ಪ್ರಾಂತೀಯವಾದ ನಂಬಿಕೆಗಳು. ಅದರ ನಂತರದಲ್ಲಿ ಭಾನುವಾರ 3ನೇ ದಿವಸ ಭಾನುವಾರ ಒಂದು ಆರತಿ ಮಾಡಿ, ಸಂಕ್ಷಿಪ್ತವಾಗಿ ನೈವೇದ್ಯ ಮಾಡಿ ಆರತಿ ಮಾಡಿ ಆ ಲಕ್ಷ್ಮಿಗೆ ಕೈ ಮುಗಿದು ಸದಾ ನಮ್ಮೊಂದಿಗಿರು. ಯಥಾ ವೈಕುಂಠ ನಗರೇ ಯಥಾ ವೈ ಕ್ಷೀರಸಾಗರೇ ತಥಾ ಮದ್ಭವನೇ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುದಾಸಃ ಅಂದ್ವಿ. ಸದಾ ನಮ್ಮೊಂದಿಗಿರು, ಈ ರೀತಿಯ ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿತಕ್ಕಂಥದ್ದಮ್ಮ. ಓಕೆ ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ, ಆಚರಣೆ, ಅದೇ ರೀತಿ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.